ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ವಿಶ್ವಸ್ಯೋದಯಮಾತನೋತಿ ತದನುತ್ರಾಣಂ ವಿದತ್ತೇ ಪುನಃ ಸೌಖ್ಯಾಪ್ತಿತರಹಾನಿ ಸಾಧನಮಲಂ ಭಕ್ತಿಶ್ರುತಿರ್ವ್ಯಂಜಯನ್ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇ ಚ ಯಃ ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾ ಕೃತಾಃ ಶ್ರೀಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿಃ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋಃ ಶ್ರೀಪಾದಪಂಕಜೇ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಿನ್ನೆಯ ದಿವಸ ಸಾಲಿಗ್ರಾಮಗಳ ಮಹತ್ವವನ್ನು ಕೇಳ್ತಾ ಇದ್ದೀವಿ, ನಿನ್ನೆ ಕೇಳಿದ್ದೇವೆ. ಅದರ ಮುಂದಿನ ವಿಷಯಗಳನ್ನು ಹೇಳಿ ಈ ಮಾಘ ಮಾಸದ ಮಹಾತ್ಮ್ಯ ಪ್ರವಚನ ಏನಿದೆ ಅದನ್ನು ಸಮರ್ಪಣೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಗುರುಗಳ ಅನುಗ್ರಹದಿಂದ. ಸಾಲಿಗ್ರಾಮಗಳ ಪೂಜೆಯನ್ನು ಮಾಡಲೇಬೇಕು ಎಂಬುದಾಗಿ ನಿನ್ನೆ ದಿವಸ ತಿಳಿಸಿದ್ದಾರೆ. ಆದರೆ ಸಾಲಿಗ್ರಾಮಗಳನ್ನು ಮತ್ತೆ ಸಂಗ್ರಹ ಮಾಡೋದು ಹೇಗೆ? ಅದನ್ನು ದುಡ್ಡು ಕೊಟ್ಟು ಅದನ್ನು ತಗೊಳ್ಬೋದಾ? ಸಾಲಿಗ್ರಾಮಗಳಿಂದ ವ್ಯಾಪಾರ ಮಾಡಬಹುದಾ ಅಂತಂದರೆ ಅದನ್ನು ಶಾಸ್ತ್ರ ನಿಂದನೆ ಮಾಡ್ತಾ ಇದೆ. ಶಾಲಿಗ್ರಾಮ ಶಿಲಾಯಾಸ್ತು ಮೌಲ್ಯಂ ಚೈವ ಕರೋತಿ ಯಃ ವಿಕ್ರೇತಾ ಚ ಹನುಮಂತಾ ಚ ಯಃ ಪರೀಕ್ಷಾನುಮೋದಕಃ ತೇ ಸರ್ವೇ ನರಕಂ ಯಾಂತಿ ಯಾವದಾಭೂತ ಸಂಪ್ಲವಂ. ಸಾಲಿಗ್ರಾಮಗಳನ್ನು ನೋಡಿ ಇದಕ್ಕೆ ಇಷ್ಟು ಬೆಲೆ ಅಂಥೇಳಿ ಅದಕ್ಕೆ ರೇಟ್ ಹಾಕೋದು, 1,000, 2,000, 3,000 ಅಂತ ಈ ರೀತಿಯಾಗಿ ಅದಕ್ಕೆ ಬೆಲೆ ಕಟ್ಟಬಾರ್ದು. ಆದರೆ ಬೆಲೆ ಕಟ್ಟಿದರೆ ಅದರಿಂದ ಮಹಾ ಅನರ್ಥ ಇದೆ. ಅಷ್ಟೇ ಅಲ್ಲ, ಅದನ್ನು ಅನುಮೋದನೆ ಮಾಡುವವನು ಇಷ್ಟು ರೇಟ್ ಹಾಕಿದೆಯಲ್ಲ, ಭಾರಿ ಇದು ಇನ್ನು ಸ್ವಲ್ಪ ಹಾಕಬೇಕಾಗಿತ್ತು, ಇಲ್ಲ ಕರೆಕ್ಟಾಗಿದೆ ಅಂತ ಈ ರೀತಿಯಾಗಿ ಅನುಮೋದನೆ ಮಾಡ್ತಾನಲ್ಲ ಅಂತಹ ವ್ಯಕ್ತಿ ಅಂತ ಇವರೆಲ್ಲರೂ ಕೂಡ ತೇ ಸರ್ವೇ ನರಕಂ ಯಾಂತಿ, ಎಲ್ಲರೂ ಕೂಡ ನರಕಕ್ಕೆ ಹೋಗ್ತಾರೆ. ಹಾಗಾಗಿ ಸಾಲಿಗ್ರಾಮ ಏನಿದೆ ಅದನ್ನು ದಾನವನ್ನಾಗಿ ಸ್ವೀಕಾರ ಮಾಡಬಹುದೇ ಹೊರತು ಅದನ್ನು ದುಡ್ಡು ಕೊಟ್ಟು ವ್ಯಾಪಾರ ಮಾಡಲಿಕ್ಕೆ ಹೋಗಬಾರದು, ಆ ದುಡ್ಡು ಕೊಟ್ಟು ಕೊಂಡ್ಕೊಳ್ಳಿಕ್ಕೂ ಹೋಗಬಾರದು ಎಂಬುದಾಗಿ ಶಾಸ್ತ್ರ ತಿಳಿಸಿಕೊಡ್ತಾ ಇದೆ. ಅತಸ್ತದ್ವರ್ಜಯೇ ವೈಶ್ಯ ಚಕ್ರಸ್ಯ ಕ್ರಯ ವಿಕ್ರಯಂ. ಆದ್ದರಿಂದ ಅದನ್ನು ವರ್ಜನೆ ಮಾಡು, ಆ ಸಾಲಿಗ್ರಾಮದ ಕ್ರಯವನ್ನು ಮಾಡಬೇಡ, ಅದನ್ನು ಕೊಂಡ್ಕೊಳ್ಳಬೇಡ ಎಂಬುದಾಗಿ ಆ ಯಮದೂತರು ಹೇಳ್ತಾ ಇದ್ದಾರೆ. ಬಹುನೋಕ್ತೇತ ಕಿಂ ವೈಶ್ಯ ಕರ್ತವ್ಯಂ ಪಾಪಭೀರುಣಾ ಸ್ಮರಣಂ ವಾಸುದೇವಸ್ಯ ಸರ್ವಪಾಪಹರಂ ಸದಾ. ಎಷ್ಟು ಹೇಳಿ ಏನಪ್ಪ, ಕೊನೆಗೆ ಭಗವಂತನ ನಾಮಸ್ಮರಣೆ ಮಾಡಿ ಎಂಬುದಾಗಿ ನಾಮಸ್ಮರಣೆಯ ಮಹಾತ್ಮ್ಯವನ್ನು ಕೂಡ ತಿಳಿಸಿಕೊಡುತ್ತಾರೆ. ಸಾಲಿಗ್ರಾಮ ಪೂಜೆ ಮಾಡಬೇಕು ನಿಜ, ಆದರೆ ಅದಕ್ಕಿಂತ ಹೆಚ್ಚು ಆ ಭಗವಂತನ ನಾಮಸ್ಮರಣೆ ಮಾಡಬೇಕು. ಆ ಕಲಿಯುಗದಲ್ಲಿ ಅಂತೂ ಆ ಭಗವನ್ನಾಮ ಸ್ಮರಣೆಗೆ ಹೆಚ್ಚು ಮಹತ್ವ.
ಹಿಂದಿನ ಯುಗಗಳಲ್ಲಿ ಜಪವನ್ನು ಮಾಡ್ತಾ ಇದ್ರು, ಹೋಮಗಳನ್ನು ಅರ್ಚನೆಗಳನ್ನು ಮಾಡ್ತಾ ಇದ್ರು. ಆದರೆ ಕಲಿಯುಗದಲ್ಲಿ ಕೇವಲ ಆ ಎಲ್ಲ ಹಿಂದಿನ ಆ ಯುಗಗಳಲ್ಲಿ ಆ ಎಲ್ಲ ಜನರು ಎಷ್ಟು ಕಷ್ಟಪಟ್ಟು ತಾವೆಲ್ಲ ಸಾಧನೆಯನ್ನು ಮಾಡ್ತಾ ಇದ್ರು, ಕಲಿಯುಗದಲ್ಲಿ ಕೇವಲ ಭಗವನ್ನಾಮ ಸ್ಮರಣದಿಂದ ಭಕ್ತಿಯಿಂದ ಕೃಷ್ಣ ನಾರಾಯಣ ವಾಸುದೇವ ಎಂಬುದಾಗಿ ಆ ಭಗವನ್ನಾಮ ಸ್ಮರಣೆಯನ್ನು ಮಾಡಿದಾಗ ಅದರಿಂದಲೇ ಎಲ್ಲ ಪಾಪಗಳ ಕ್ಷಯ ಅಂತ ಅನ್ನೋದು ಆಗತ್ತೆ ಎಂಬುದಾಗಿ ಯಮದೂತರು ಹೇಳ್ತಾ ಇದ್ದಾರೆ. ಯತ್ಫಲಂ ಸಮವಾಪ್ನೋತಿ ತತ್ ಸ್ಮೃತ್ವಾ ಗರುಡಧ್ವಜಂ ಎಂಬುದಾಗಿ ತಿಳಿಸಿಕೊಡ್ತಾ, ಪೃಥಿವ್ಯಾಂ ಯಾನಿ ತೀರ್ಥಾನಿ ಪುಣ್ಯಾನ್ಯಾಯ ಆಯತನಾನಿ ಚ ತಾನಿ ಸರ್ವಾಣ್ಯವಾಪ್ನೋತಿ ವಿಷ್ಣೋರ್ ನಾಮಾನುಕೀರ್ತನಾತ್. ಆ ಭೂಲೋಕದಲ್ಲಿ ಪೃಥಿವಿಯಲ್ಲಿ ಯಾವ ಯಾವ ತೀರ್ಥಗಳಿವೆ, ಯಾವ ಪುಣ್ಯಕರವಾಗಿರ್ತಕ್ಕಂತಹ ಆ ದೇವಾಲಯಗಳಿವೆ, ಆ ಎಲ್ಲವನ್ನು ಕೂಡ ಹೊಂದುತ್ತಾನೆ. ಯಾವಾಗ ಅಂತಂದರೆ ವಿಷ್ಣುವರ ನಾಮಾನುಕೀರ್ತನ, ಭಗವಂತನ ನಾಮಸ್ಮರಣೆ ಮಾಡಿದರೆ ಆ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗಿ ಸ್ನಾನವನ್ನು ಮಾಡಿಕೊಂಡು ಅಲ್ಲಿರತಕ್ಕಂಥ ಭಗವನ್ ಮೂರ್ತಗಳನ್ನು ದರ್ಶನ ಮಾಡಿದರೆ ಎಷ್ಟು ಪುಣ್ಯ ಬರ್ತದೆ, ಅಷ್ಟು ಪುಣ್ಯ ಆ ಭಗವನ್ ನಾಮಸ್ಮರಣೆಯಿಂದ ಬರ್ತಾ ಇದೆ. ಕೂತಲ್ಲಿಯೇ ಭಗವಂತ ಇಷ್ಟು ಸೌಕರ್ಯವನ್ನು ಮಾಡಿ ಕೊಡ್ತಾ ಇರಬೇಕಾದ್ರೆ ಯಾಕೆ ಬಿಡಬೇಕು ಹೇಳ್ರಿ ಅದನ್ನು. ಆದ್ದರಿಂದ ಅಂತಹ ನಾಮಸ್ಮರಣೆಯನ್ನು ಮಾಡೋಣ, ಆ ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಹೋಗಿ ಸ್ನಾನ ಮಾಡಿದಷ್ಟು ಪುಣ್ಯವನ್ನು ಪಡೆಯೋಣ ಎಂಬುದಾಗಿ ನಾವು ಅನುಸಂಧಾನದಿಂದ ಭಕ್ತಿಯಿಂದ ಆ ಭಗವನ್ ನಾಮಸ್ಮರಣೆಯನ್ನು ಮಾಡಬೇಕು. ಇಷ್ಟೆಲ್ಲ ಆದಮೇಲೆ ನಾಮಸ್ಮರಣೆಯನ್ನು ಮಾಡಬೇಕು. ಆದರೆ ಅದರಲ್ಲಿಯೂ ಕೂಡ ವಿಶೇಷವಾದ ದಿವಸಗಳು ಅಂತಿರ್ತದೆ. ದಿನನಿತ್ಯವೂ ನಾಮಸ್ಮರಣೆ ಮಾಡಬೇಕು. ದಿನನಿತ್ಯವೂ ಅಲ್ಲ, ಪ್ರತಿ ಕ್ಷಣವೂ. ಶ್ರೀಮದಾಚಾರ್ಯ ಹೇಳ್ತಾರೆ, ಯಾವಾಗೂ ಭಗವನ್ ನಾಮಸ್ಮರಣೆ, ಭಗವಂತನ ಕ್ರಿಯೆಗಳು, ಪಾಠ ಪ್ರವಚನ ಇವುಗಳನ್ನು ಮಾಡ್ತಾ ಇರಬೇಕು. ಯಾವಾಗ ಬಹಳ ಸುಸ್ತಾಗಿರುತ್ತದೆ, ದೇಹಕ್ಕೆ ವಿಶ್ರಾಂತಿ ಬೇಕು ಅಂತ ಅನಿಸ್ತದೆ, ಆವಾಗ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದು ಪುನಃ ಸಮಭ್ಯಸೆ, ಪುನಃ ಅಭ್ಯಾಸ ಮಾಡ್ರಿ ಅಂತ ಈ ರೀತಿಯಾಗಿ ಹೇಳ್ತಾರೆ. ಅಂತಹ ಇದರಲ್ಲಿ ನಾವು ದಿವಸಗಳಲ್ಲಿ ಕೆಲವೊಂದು ಕ್ಷಣಗಳನ್ನಾದರೂ, ಕೆಲವೊಂದು ತಾಸುಗಳನ್ನು ಅಥವಾ ಈ ರೀತಿಯಾಗಿ ಏನೋ ಒಂದು ನಿಮಿತ್ತವನ್ನು ಮಾಡಿಕೊಂಡು ಆವಾಗಲಾದರೂ ಭಗವನ್ ನಾಮಸ್ಮರಣೆಯನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾ, ವಿಶೇಷವಾಗಿ ಏಕಾದಶಿಯ ಮಹತ್ವವನ್ನು ಕೂಡ ಯಮದೂತರು ತಿಳಿಸಿಕೊಡುತ್ತಾರೆ. ಉಪೋಷ್ಯೈಕಾದಶೀಮೇಕಾಂ ಪ್ರಸಂಗೇನಾಪಿ ಮಾನವಃ ನಯಾತಿ ಯಾತನಾಂ ಯಾಂ ಇತಿ ನೋ ಯಮತಃ ಶ್ರುತಂ. ನಾವು ಕೂಡ ಯಮದೇವರಿಂದ ಒಂದು ಮಾತನ್ನು ಕೇಳಿದ್ದೇವೆ. ಏನು ಅಂತಂದರೆ, ಯಾರು ಏಕಾದಶಿಯ ದಿವಸ ಪ್ರಯತ್ನದಿಂದ ಯಾವ ಆಹಾರಗಳನ್ನು ಸ್ವೀಕಾರ ಮಾಡುವುದಿಲ್ಲ ಅಂಥವರು ಕೂಡ ಯಮಲೋಕಕ್ಕೆ ಬರೋದಿಲ್ಲ ಎಂಬುದಾಗಿ ಯಮದೇವರು ಹೇಳ್ತಾ ಇದ್ರು. ಅದನ್ನು ಕೂಡ ನಿನಗೆ ಹೇಳ್ತಾ ಇದ್ದೇನೆ ನೋಡಪ್ಪ, ಏಕಾದಶಿ ಉಪವಾಸವನ್ನು ಮಾಡು. ಎಲ್ಲ ಚಾತುರ್ಮಾಸ್ಯ, ಧಾರಣಿ ಪಾರಣಿ ವ್ರತ, ಪಯೋವ್ರತ ಮುಂತ ಎಲ್ಲ ವ್ರತಕ್ಕಿಂತಲೂ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ವ್ರತ ಅಂತಂದರೆ ಏಕಾದಶಿ ವ್ರತ. ನಾವೇನೇ ಮಾಡಿದರೂ ಕೂಡ ಏಕಾದಶಿ ಮಾಡದೇನೆ ನಾವು ಯಾವ ವ್ರತಗಳನ್ನು ಮಾಡಿಯೂ ಕೂಡ ಪುಣ್ಯ ಇಲ್ಲ. ಆದ್ದರಿಂದ ಅಂತಹ ಏಕಾದಶಿಯನ್ನು ಮಾಡಲೇಬೇಕು. ಅದರ ಬಗ್ಗೆ ಹೇಳ್ತಾ ಇದ್ದಾರೆ ಯಮದೂತರು ಇವಾಗ. ನೇದೃಶಂ ಪಾವನಂ ಕಿಂಚಿತ್ ತ್ರಿಶಿರೇಕೇಶು ವಿದ್ಯತೆ ಯಾದೃಶಂ ಪದ್ಮನಾಭಸ್ಯ ದಿನಂ ಪಾತಕನಾಶನಂ. ಈ ರೀತಿಯಾಗಿ ಇದಕ್ಕೆ ಸಮಾನವಾಗಿರತಕ್ಕಂತಹ ಪಾಪವನ್ನು ಕಳೆಯುವ ಮತ್ತೊಂದು ವ್ರತಗಳು ಬೇರೆ ಜಗತ್ತಿನಲ್ಲಿ ಯಾವುದು ಇಲ್ಲೇ ಇಲ್ಲ. ಆದ್ದರಿಂದ ಹರಿದಿನ ಏನಿದೆ, ದಶಮಿ, ಏಕಾದಶಿ, ದ್ವಾದಶಿ 3 ದಿವಸಗಳಲ್ಲಿ ಹೇಗಿರಬೇಕು, ನಿಯಮ ಏನು ಅಂತಂದರೆ ಹೇಳ್ತಾರೆ. ದಶಮಿ ದಿವಸ ಒಪ್ಪತ್ತು ಊಟವನ್ನು ಮಾಡಿ, ಏಕಾದಶಿ ಪೂರ್ಣ ಉಪವಾಸವನ್ನು ಮಾಡಿ, ದ್ವಾದಶಿ ಮತ್ತು ಬೆಳಿಗ್ಗೆ ಎದ್ದು ಬೇಗನೆ ಸೂರ್ಯೋದಯದ ನಂತರದಲ್ಲಿ ಹೇಗೆ ತಿಳಿಸಿದ್ದಾರೋ ಆ ಕಾಲದಲ್ಲಿ ನಾವು ಆ ಪಾರಣೆಯನ್ನು ಮಾಡಬೇಕು. ಏಕಾದಶ್ಯಾಂ ಉಪವಾಸೇನ ದ್ವಾದಶ್ಯಾಂ ಪಾರಣೇನ ಚ ಇದರ್ಜಿತಂ ಮಯಾ ಪುಣ್ಯಂ ತೇನ ಪ್ರೀಣಾತು ಕೇಶವಃ ಅಂಥೇಳಿ ಕೊನೆಗೆ ಆ ಉಪವಾಸದಿಂದ ಪಾರಣೆಯಿಂದ 2 ಉಪವಾಸವನ್ನು ಮಾಡಬೇಕು, ಪಾರಣೆಯನ್ನು ಮಾಡಬೇಕು. ಕೆಲವರು ಉಪವಾಸ ಮಾಡಿ ಪಾರಣೆ ಬಿಟ್ಬಿಡ್ತಾರೆ, ಹಾಗೆಲ್ಲ ಮಾಡಬಾರದು. ಉಪವಾಸವನ್ನು ಮಾಡಿ ಪಾರಣೆಯನ್ನು ಮಾಡಿ ಆ 2 ಕರ್ಮಗಳನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಬೇಕು
ಎಂಬುದಾಗಿ ಶಾಸ್ತ್ರ ತಿಳಿಸಿಕೊಡ್ತಾ ಇದೆ. ಆದ್ದರಿಂದ ಅಂತಹ ಏಕಾದಶಿ ಉಪವಾಸವನ್ನು ಮಾಡಬೇಕು. ಅಶ್ವಮೇಧ ಸಹಸ್ರಾಣಿ ರಾಜಸೂಯ ಶತಾನಿ ಚ ಏಕಾದಶ್ಯುಪವಾಸಸ್ಯ ಕಲಾಂ ನರ್ಹಂತಿ ಷೋಡಶೀಂ. ಏನು ಅಶ್ವಮೇಧ ಯಾಗ ಅಂದ್ರೆ ಏನು ಸಾಮಾನ್ಯವ? ಎಲ್ಲ ಜಗತ್ತಿನಲ್ಲಿರತಕ್ಕಂಥ ರಾಜನರೆಲ್ಲ ಗೆದ್ದುಕೊಂಡು ಬಂದು ಮಾಡತಕ್ಕಂಥ ಅಶ್ವಮೇಧ ಯಾಗ. ಪಾಂಡವರ ಬಗ್ಗೆ, ಪಾಂಡವರು ಅಶ್ವಮೇಧ ಯಾಗ ಮಾಡಿದ್ದಾರೆ, ರಾಜಸೂಯ ಯಾಗ ಮಾಡಿದ್ದಾರೆ ಅಂತ ಕೇಳ್ತೇವೆ. ಅದೆಲ್ಲ ನಾವು ಮಾಡ್ಲಿಕ್ಕೆ ಸಾಧ್ಯವಾ ಹೇಳಿ? ಅದೆಲ್ಲ ಸರ್ವಥಾ ಸಾಧ್ಯ ಇಲ್ಲ. ಒಂದು ಹೋಮ ಮಾಡಬೇಕಾದ್ರೆ, ಒಂದು ಪವಮಾನ ಹೋಮನೋ ಧನ್ವಂತರಿ ಹೋಮನೋ ಯಾವುದೋ ಒಂದು ಹೋಮ ಮಾಡಬೇಕಾದ್ರೆ ಎಷ್ಟು ಶ್ರಮವನ್ನು ಪಡ್ತೇವೆ. ಆ ದ್ರವ್ಯಗಳ ಸಂಗ್ರಹ, ಶುದ್ಧವಾದಂತಹ ದ್ರವ್ಯ ಎಲ್ಲಿ ಸಿಗತ್ತೆ ಹೇಳ್ರಿ? ತುಪ್ಪ, ಶುದ್ಧವಾದಂತಹ ದೇಶೀಯ ಆಕಲಿನ ಹಾಲನ್ನು ತೆಗೆದು ಅದರಿಂದ ಆ ಕೆನೆ, ಅದರಿಂದ ಬೆಣ್ಣೆಯಿಂದ ತುಪ್ಪವನ್ನು ಮಾಡಿಕೊಂಡು ಆ ಹೋಮಕ್ಕೆ ತರಬೇಕು. ಆ ರೀತಿಯಾಗ ದ್ರವ್ಯ ಶುದ್ಧಿ ಇರೋದಿಲ್ಲ, ಮುಖ್ಯವಾಗಿ ಮನಃಶುದ್ಧಿ ಇರೋದಿಲ್ಲ, ಮಂತ್ರಗಳ ಜ್ಞಾನ ಇರೋದಿಲ್ಲ. ಯಾವ ಮಂತ್ರವನ್ನು ಹೇಳಿ ಆಹುತಿಯನ್ನು ಹಾಕ್ತಾ ಇದ್ದೇವೆ, ಆ ಪ್ರತಿಪಾದ್ಯವಾದ ವಸ್ತು ಯಾವುದು, ದೇವರು ಯಾರು, ಆ ಋಷಿ ಯಾರು, ಛಂದಸ್ಸೇನು, ಇದೆಲ್ಲ ತಿಳಿದುಕೊಳ್ಳದೇ ನಾವೆಲ್ಲ ಹೋಮ ಮಾಡುತ್ತೇವೆ. ಯಾವುದೋ ಒಂದು ಸಣ್ಣ ಹೋಮ. ಆದರೆ ರಾಜಸೂಯ ಯಾಗ, ಅಶ್ವಮೇಧ ಯಾಗಗಳನ್ನು ಮಾಡಬೇಕಾದ್ರೆ ಎಷ್ಟು ದೇಹದಿಂದ ಆಗುವ ಶ್ರಮ ಎಷ್ಟು, ಬುದ್ಧಿಯಿಂದ ಆಗುವ ಶ್ರಮ ಎಷ್ಟು, ಇದನ್ನ ವಿಚಾರ ಮಾಡಿ ನೋಡಿದಾಗ ಎಷ್ಟು ಕಷ್ಟ ಅಂತ ಅನಿಸುತ್ತೆ. ಆದರೆ ಆ ಪುಣ್ಯಗಳ ಬರಲಿಕ್ಕೆ ಭಗವಂತ ಒಂದು ಅವಕಾಶ ಮಾಡಿಕೊಟ್ಟಿದ್ದಾನೆ. ಏನು ಅಂತಂದರೆ ಏಕಾದಶಿ ಉಪವಾಸವನ್ನು ಮಾಡಿ. ಅಶ್ವಮೇಧ ಸಹಸ್ರಾಣಿ ರಾಜಸೂಯ ಶತಾನಿ ಚ ಏಕಾದಶಿ ಉಪವಾಸಸ್ಯ ಕಲಾಂ ನರ್ಹಂತಿ ಷೋಡಶೀಂ. ಅದರ 16 ಕಲೆಯಲ್ಲಿ ಒಂದು ಕಲೆ ಸೇರೋದಿಲ್ಲ ಅಂತಂತಾರೆ. ಅಶ್ವಮೇಧ ಯಾಗ, ರಾಜಸೂಯ ಆಗಲ್ಲ. ಈ ರೀತಿಯಾಗಿ ಇದೆ ಶಾಸ್ತ್ರದಲ್ಲಿ. ಆದ್ದರಿಂದ ಆ ಏಕಾದಶಿ ಉಪವಾಸವನ್ನು ಅನುಸಂಧಾನದಿಂದ ಮಾಡಬೇಕು. ಈ ರೀತಿಯಾದಂಥ ಫಲ ಇದೆ ಅಂತ ತಿಳಿದುಕೊಂಡು ಆವಾಗ ಹೆಚ್ಚಿನ ಪುಣ್ಯ ಬರ್ತಾ ಇದೆ. ಯಾವನ್ನೋಪವಸೇಜ್ಜಂತು ಪದ್ಮನಾಭದಿನಂ ಶುಭಂ ತಾವತ್ ಪಾಪಾನಿ ದೇಹೇಸ್ಮಿನ್ ವಸಂತೀಹ ವಿಷಾಂಬರ. ಆ ದಿವಸ ಊಟವನ್ನು ಮಾಡಬಾರದು. ಆ ಎಲ್ಲ ಪಾಪಗಳು ನಮ್ಮ ದೇಹದಲ್ಲಿ ಇರುತ್ತೆ. ಆ ಎಲ್ಲ ನಮ್ಮ ದೇಹದಲ್ಲಿ ಇರತಕ್ಕಂತಹ ಪಾಪದ ನಿವೃತ್ತಿಗಾಗಿ ಆ ಏಕಾದಶಿ ಉಪವಾಸವನ್ನು ಮಾಡಬೇಕು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಒಂದು ಮಾತು ಹೇಳ್ತಾರೆ, ಯಾಕೆ ಏಕಾದಶಿ ಯಾಕೆ ಊಟವನ್ನು ಮಾಡಬಾರ್ದು ಅವತ್ತು? ಒಂದು ಭಗವಂತನ ಪ್ರೀತಿಗಾಗಿ ಒಂದು. ಆದರೆ ಇನ್ನೊಂದು ಮಾತು ಹೇಳ್ತಾರೆ, ಆ ಏನೇನು ದೋಷಗಳಿವೆ, ಬ್ರಹ್ಮಹತ್ಯಾದಿ ದೋಷಗಳು, ಆ ಎಲ್ಲ ದೋಷಗಳು ಅವತ್ತಿನ ದಿವಸ ಅನ್ನಮಾಶ್ರಿತ್ಯ ತಿಷ್ಟಂತಿ. ಆ ಅನ್ನಂ ಅಂದರೆ ಯಾವ್ದು ಅನ್ನ ಅಂದರೆ ನಾವು ಅನ್ನ ತಿನ್ನೋದಿಲ್ಲ, ಫಲಾರ ಮಾಡ್ತೇವೆ, ಹಾಲು ಕುಡಿತೇವೆ ಅಂತ ಈ ರೀತಿಯಾಗಿ ಹೇಳೋದಲ್ಲ. ಯಾವ್ದು ತಿಂತೇವೋ ಎಲ್ಲವೂ ಅನ್ನವೇ. ಆದ್ದರಿಂದ ಆ ಎಲ್ಲ ತಿನ್ನುವ ಪದಾರ್ಥಗಳಲ್ಲಿ ಆ ಬ್ರಹ್ಮಹತ್ಯಾದಿ ದೋಷಗಳೆಲ್ಲ ಬಂದು ಸೇರ್ಕೊಂಡ್ಬಿಡ್ತವೆ ಅವತ್ತಿನ ದಿವಸ. ಆದ್ದರಿಂದ ಅದನ್ನು ನಾವು ತಿಂದರೆ ನಮಗೂ ಕೂಡ ಅಂತಹ ಬ್ರಹ್ಮಹತ್ಯಾದಿ ದೋಷಗಳು ಬರಲಿಕ್ಕೆ ಸಾಧ್ಯ. ಆದ್ದರಿಂದ ಅವತ್ತಿನ ದಿವಸ ಉಪವಾಸವನ್ನು ಆಚರಣೆ ಮಾಡಬೇಕೇ ಹೊರತು ಅವತ್ತಿನ ದಿವಸ ಆಹಾರವನ್ನು ಸ್ವೀಕಾರ ಮಾಡುವ ಹಾಗೆ ಇಲ್ಲ. ಏಕಾದಶೇಂದ್ರಿಯೈ ಪಾಪಂ ಯತ್ಕೃತಂ ವೈಶ್ಯಮಾನವೈ ಏಕಾದಶ್ಯುಪವಾಸೇನ ತತ್ಸರ್ವಂ ವಿಲಯಂ ವ್ರಜೇತ್. ಇನ್ನು 11 ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಒಂದು ಮನಸ್ಸು. ಈ ರೀತಿಯಾಗಿ 11 ಇಂದ್ರಿಯಗಳಿಂದ ಏನೇನು ಪಾಪಗಳನ್ನು ನಾವೆಲ್ಲ ಮಾಡಿದ್ದೇವೆ ಆ ಎಲ್ಲ ಪಾಪಗಳು ಕೂಡ ಅವತ್ತಿನ ದಿವಸ ನಾಶ ಹೊಂದುತ್ತವೆ. ಏಕಾದಶಿ ದಿವಸ ಉಪವಾಸ ಮಾಡೋದ್ರಿಂದ ತತ್ಸರ್ವಂ ವಿಲಯಂ ಭಜೇತ್, ಅದೆಲ್ಲವೂ ಕೂಡ ನಾಶ ಹೊಂದುತ್ತದೆ. ಏಕಾದಶಿ ಸಮಂ ಕಿಂಚಿತ್ ಪುಣ್ಯಂ ಲೋಕೇನ ವಿದ್ಯತೆ. ಏಕಾದಶಿಗೆ ಸಮವಾಗಿರತಕ್ಕಂತಹ ಮತ್ತೊಂದು ವ್ರತ ಪುಣ್ಯ ಕರ್ಮ ಅದು ಲೋಕದಲ್ಲಿ ಇಲ್ಲೇ ಇಲ್ಲ. ವ್ಯಾಜದಿಂದ ಆಳರು ಮಾಡ್ರಿ, ಏನೋ ಒಂದು ನಿಮಿತ್ತ ಮಾಡ್ಕೊಂಡು ಮಾಡ್ರಿ, ಅದರಿಂದಲೂ ಪುಣ್ಯ ಇದೆ ಅಂತ ಹೇಳ್ತಾರೆ. ವ್ಯಾಜೇನಾಪಿ ಕೃತಾ ಯೈಸ್ತು ತೇಪಿ ಯಾಂತಿ ನಭಾಸ್ಕರಿಂ. ಅವರು ಕೂಡ ಆ ಯಮಲೋಕಕ್ಕೆ ಹೋಗೋದಿಲ್ಲ. ಭಕ್ತಿಯಿಂದ ಮಾಡಿದರಂತೂ ಸರಿನೇ ಸರಿ, ಏನೋ ಒಂದು ವ್ಯಾಜದಿಂದ ಏನೋ ಒಂದು ನಿಮಿತ್ತದಿಂದ ಮಾಡಿದರೂ ಕೂಡ ಅವರು ಕೂಡ ಯಮಲೋಕಕ್ಕೆ ಹೋಗೋದಿಲ್ಲ ಅಂತ ಈ ರೀತಿಯಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಸರ್ವಭೋಗ ಪ್ರದಾಹಿ ಏಷಾ ಶರೀರ ಆರೋಗ್ಯದಾಯಿನಿ. ಅಷ್ಟೇ ಅಲ್ಲ, ಪರಲೋಕದಲ್ಲಿ ಸುಖ ಆಯಿತು, ಇಹಲೋಕದಲ್ಲಿ ಏನು ಅಂತ ಕೇಳಿದಾಗ ಸರ್ವಭೋಗಗಳನ್ನು ಕೊಡುತ್ತದೆ ಏಕಾದಶಿ ಉಪವಾಸ. ಮಾಡಿ ನೋಡ್ರಿ, ಅನುಭವಕ್ಕೆ ಬರುತ್ತೆ. ಆರೋಗ್ಯವನ್ನು ಕೊಡುತ್ತೆ. ನಾವಷ್ಟೇ ಶಾಸ್ತ್ರ ಹೇಳ್ತಾ ಇದೆ ಸರಿ, ಸೈನ್ಸ್ ಪ್ರಕಾರ ವಿಚಾರ ಮಾಡಿದರೂ ಕೂಡ ಅಷ್ಟೇ 15 ದಿವಸಕ್ಕೆ ಒಂದು ದಿವಸ ಉಪವಾಸ ಮಾಡಬೇಕು ಅಂತ ಅವರು ಹೇಳ್ತಾರೆ. ಆದ್ದರಿಂದ ಶರೀರಕ್ಕೆ ಆರೋಗ್ಯವನ್ನು ಕೊಡತಕ್ಕಂಥದ್ದು. ಸಕಲತ್ರ
ಪ್ರದಾಚೈಷ ಜೀವಪುತ್ರ ಪ್ರದಾಯಿನಿ ಇಂತ ಈ ರೀತಿಯಾಗಿ ಅದರ ಬಗ್ಗೆ ಹೇಳ್ತಾರೆ. ಯಮುನಾ ಚಂದ್ರಭಾಗಾದಿ ದಿನೇನ ನ ಸಮಾಹರೇಹೇ ಅನಾಯಾಸೇನ ಏನಾತ್ರ ಪ್ರಾಪ್ಯತೆ ವೈಷ್ಣವಂ ಪದಂ. ಅನಾಯಾಸವಾಗಿ ಭಗವಲ್ಲೋಕ ಪ್ರಾಪ್ತಿಯಾಗಬೇಕಾದರೆ ಇಂತಹ ದಿವಸ ಉಪವಾಸವನ್ನು, ಏಕಾದಶಿ ದಿವಸ ಉಪವಾಸವನ್ನು ಮಾಡ್ರಿ ಎಂಬುದಾಗಿ ಶಾಸ್ತ್ರ ಆದೇಶವನ್ನು ನೀಡುತ್ತಾ ಇದೆ. ಆ ಏಕಾದಶಿ ಉಪವಾಸವನ್ನು ಮಾಡಬೇಕಾದರೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಗೊತ್ತಾ? ರಾತ್ರೌ ಜಾಗರಣಂ ಕೃತ್ವ ಸಮುಪೋಷ್ಯ ಹರೇರ್ ದಿನಂ. ಏನೋ ರಾತ್ರಿ ಆಯಿತು, ಉಪವಾಸ ಇದ್ದಾಗ ನಿದ್ದೆ ಅಂತನ್ನೋದು ಸಹಜವಾಗಿ ಬಂದೇ ಬರುತ್ತೆ. ಆ ಬಾಯಿಯನ್ನು ಕಟ್ಟಿ ಹಾಕ್ಬೋದು, ಆದರೆ ನಿದ್ದೆಯನ್ನು ಬಿಡ್ಲಿಕ್ಕೆ ಆಗೋದಿಲ್ಲ ಮನುಷ್ಯನಿಗೆ. ಆದರೆ ಅವತ್ತಿನ ದಿವಸ ಆ ಭಗವಂತನ ಪ್ರೀತಿಗಾಗಿ ನಿದ್ದೆಯನ್ನು ಬಿಟ್ಟು ಹಸಿವೆಯನ್ನು ತಡೆದುಕೊಳ್ಳಿ, ನಿದ್ದೆಯನ್ನು ಬಿಟ್ಟು ಅವತ್ತು ರಾತ್ರಿ ಇಡೀ ರಾತ್ರಿ ಜಾಗರಣೆಯನ್ನು ಮಾಡಿ ಬೆಳಿಗ್ಗೆ ಎದ್ದು ಭಗವಂತನ ಪೂಜೆಯನ್ನು ಪುನಃ ಭಗವಂತನ ಪೂಜೆಯನ್ನು ಮಾಡಿ ಭಗವಂತನಿಗೆ ನೈವೇದ್ಯವನ್ನು ಮಾಡಿ ಅದನ್ನು ಸ್ವೀಕಾರ ಮಾಡಬೇಕು. ಅದರಿಂದಲೂ ಪುಣ್ಯ ಇದೆ. ನಮ್ಮ ಶಾಸ್ತ್ರದಲ್ಲಿ ಊಟ ಮಾಡೋದ್ರಿಂದಲೂ ಪುಣ್ಯ ಇದೆ, ಉಪವಾಸದಿಂದಲೂ ಪುಣ್ಯ ಇದೆ. ಯಾವಾಗ ಉಪವಾಸನೆ ಮಾಡ್ರಿ ಅಂತ ಹೇಳೋದಿಲ್ಲ ಶಾಸ್ತ್ರ, ಉಪವಾಸ ಮಾಡಿ ಮರುದಿವಸ ಪಾರಣೆಯನ್ನು ಮಾಡಿ ಅದರಿಂದಲೂ ಪುಣ್ಯ ಇದೆ ಅಂತ ಹೇಳ್ತದೆ. ಈ ರೀತಿಯಾಗಿ ಉಪವಾಸವನ್ನು ಕೂಡ ಮಾಡಬೇಕು, ಮರುದಿವಸ ಪಾರಣೆಯನ್ನು ಆಚರಣೆ ಮಾಡಬೇಕು. ಯಾರು ಈ ಏಕಾದಶಿ ದಿವಸ ಉಪವಾಸವನ್ನು ಮಾಡೋದಿಲ್ಲವೋ ನೂನಂ ನೈತಿ ಪಾಪೋಪಿ ದುರ್ಗತಿಂ, ಆ ದುರ್ಗತಿಯನ್ನೇ ಹೊಂದುತ್ತಾನೆ. ಆದ್ದರಿಂದ ಏಕಾದಶಿ ಉಪವಾಸವನ್ನು ಅವಶ್ಯವಾಗಿ ಮಾಡಲೇಬೇಕಾಗಿದೆ. ಈ ರೀತಿಯಾಗಿ ಹೇಳಿ ಸಂಕ್ಷಿಪ್ಯ ವಚ್ಮಿ ತೇ ಧರ್ಮಂ ನರಕಸ್ಯ ನಿವಾರಕಂ. ಈ ರೀತಿಯಾಗಿ ಏಕಾದಶಿ ಉಪವಾಸ ಬಗ್ಗೆ ಹೇಳಿದ್ದೇನಪ್ಪ. ಅಂತಹ ಏಕಾದಶಿ ಉಪವಾಸವನ್ನು ಅವಶ್ಯವಾಗಿ ಮಾಡ್ರಿ ಎಂಬುದಾಗಿ ಹೇಳಿ ಸಂಕ್ಷೇಪವಾಗಿ ಆ ನರಕದಿಂದ ಹೇಗೆ ನಿವಾರಣೆ ಆಗೋದು ಅದನ್ನು ಕೂಡ ಹೇಳ್ತೇನೆ ಕೇಳು ಅಂತ ಹೇಳಿ ಮೊದಲನೇ ಮಾತು ಹೇಳ್ತಾರೆ. ಅದ್ರೋಹ ಸರ್ವಭೂತೇಷು ವಾಂಗ್ಮನಃ ಕಾಯಕರ್ಮಭಿಹಿ. ಯಾವ ಭೂತಗಳಿಗೂ ಅಥವಾ ಅರ್ಥಾತ್ ಯಾವ ಪ್ರಾಣಿಗಳಿಗೂ ಕೂಡ ನೀನು ಆ ದ್ರೋಹಗಳನ್ನು ಮಾಡಲಿಕ್ಕೆ ಹೋಗಬೇಡ. ದ್ರೋಹ ಅಂತನ್ನೋದು ಅತೀ ದೊಡ್ಡದಾದಂತಹ ನರಕ ಸಾಧನೆ. ಮನಸ್ಸಿನಿಂದ, ಮಾತಿನಿಂದ, ದೇಹದಿಂದ ಯಾವುದಿಂದಲೂ ಕೂಡ ಬೇರೆಯವರಿಗೆ ದ್ರೋಹವನ್ನು ಮಾಡಲಿಕ್ಕೆ ಹೋಗಬಾರದು. ಇಂದ್ರಿಯಾಣಾಂ ನಿರೋಧಶ್ಚ ದಾನಂಚ ಹರಿಸೇವನಂ ವರ್ಣಾಶ್ರಮಾಣಾಂ ಧರ್ಮಾಣಾಂ ಪಾಲನಂ ವಿದಿತಸ್ತದಾ. ವರ್ಣಾಶ್ರಮಗಳ ಅನೇಕ ವರ್ಣಗಳು, ಅನೇಕ ಆಶ್ರಮಗಳು, ಆಯಾ ವರ್ಣದವರು, ಆಯಾ ಆಶ್ರಮದವರು ತಮಗೆ ಏನೇನು ಕರ್ಮಗಳನ್ನು ಹೇಳಿದ್ದಾರೋ ಆ ರೀತಿಯಾದಂತಹ ಕರ್ಮಗಳನ್ನು ಮಾಡಿ ಆ ಧರ್ಮದ ರಕ್ಷಣೆ ಮಾಡೋದೇ ಅತೀ ದೊಡ್ಡ ಧರ್ಮ. ಅದು ಈ ರೀತಿಯಾಗಿ ಮಾಡ್ತಾ ಇದ್ದರೆ ಅದರಿಂದಲೂ ಕೂಡ ನರಕಕ್ಕೆ ಹೋಗೋದಿಲ್ಲ ಎಂಬುದಾಗಿ ಯಮದೂತರು ಹೇಳ್ತಾ ಇದ್ದಾರೆ. ಆಮೇಲೆ ಕಿಮತ್ರ ಬಹುನೋಕ್ತೇನ ಯಾಂತ್ಯಧರ್ಮೇನ ದುರ್ಗತಿಂ. ಇಷ್ಟೆಲ್ಲ ಮಾಡೋದ್ರಿಂದ ಸ್ವರ್ಗಲೋಕ ಅಂತ ಅನ್ನೋದಾಗತ್ತೆ. ಅಧರ್ಮವನ್ನು ಮಾಡಿದಾಗ ನರಕ ಪ್ರಾಪ್ತಿ ಅಂತ ಅನ್ನೋದು ಆಗೇ ಆಗತ್ತೆ ಎಂಬುದಾಗಿ ಹೇಳಿ ಇತಿತೇ ಕಥಿತಂ ಸರ್ವಂ ಕಿಮನ್ಯಚ್ಛ್ರೋತುಮರ್ಹಸಿ. ಎಲ್ಲವನ್ನು ತಿಳಿಸಿಕೊಟ್ಟಿದ್ದೇನಪ್ಪ, ಇನ್ನೇನು ಹೇಳಬೇಕು ನಿನಗೆ ಎಂಬುದಾಗಿ ಯಮದೂತರು ವಿಕುಂಡಲನಿಗೆ ಹೇಳ್ತಾ ಇದ್ದಾರೆ. ಆವಾಗ ಅವನು ಪ್ರಶ್ನೆ ಮಾಡ್ತಾನೆ, ದೇವದೂತ ತಥೋ ಬ್ರೂಹಿ ಕಾರುಣ್ಯಾನ್ಮ ಪೃಚ್ಛತಃ ನರಕಾನ್ ನಿರ್ಗತಿ ಸದ್ಯೋ ಭ್ರಾತುರ್ಮೇ ಜಾಯತೆ ಕಥಂ. ಸ್ವಾಮಿ, ಇಷ್ಟೆಲ್ಲ ತಿಳಿಸಿಕೊಟ್ಟಿದ್ದೀರಿ, ಏಕಾದಶಿ ಉಪವಾಸದ ಬಗ್ಗೆ ತಿಳಿಸಿಕೊಟ್ಟಿದ್ದೀರಿ, ಮತ್ತು ಭಗವಂತನ ಪೂಜೆ, ತೀರ್ಥದ ಮಹಾತ್ಮ್ಯ, ಸಾಲಿಗ್ರಾಮದ ಮಹಾತ್ಮ್ಯ ತಿಳಿಸಿಕೊಟ್ಟಿದ್ದೀರಿ, ತುಳಸಿ ಮಹಾತ್ಮ್ಯ ತಿಳಿಸಿಕೊಟ್ಟಿದ್ದೀರಿ. ಈ ರೀತಿಯಾಗಿ ಅನೇಕ ಯಾವುದನ್ನು ಆಚರಣೆ ಮಾಡೋದ್ರಿಂದ ನರಕ ಪ್ರಾಪ್ತಿ ಆಗೋದಿಲ್ಲ ಎಲ್ಲವನ್ನು ತಿಳಿಸಿಕೊಟ್ಟಿದ್ದೀರಿ. ಬಹಳ ಸಂತೋಷ. ಆದರೆ ನಮ್ಮ ಅಣ್ಣನ ಉದ್ಧಾರ ಅಂತ ಅನ್ನೋದು ಹೇಗಾಗಬೇಕು? ಶ್ರೀಕುಂಡಲ ಏನಿದ್ದಾನೆ ಅವನು ಪಾಪ ಆ ನರಕದಲ್ಲಿ ಒದ್ದಾಡ್ತಾ ಇದ್ದಾನೆ, ಆದ್ದರಿಂದ ಅವನ ಉದ್ಧಾರ ಆಗೋದು ಹೇಗೆ ಅಂತ ಕೇಳಿದಾಗ ಆವಾಗ ನಿನ್ನ ಪುಣ್ಯವನ್ನು ಸ್ವಲ್ಪ ಅವನಿಗೆ ಕೊಡಪ್ಪ, ಆವಾಗ ಅವನು ಕೂಡ ಆ ನರಕದಿಂದ ದೂರ ಹೋಗ್ತಾನೆ ಎಂಬುದಾಗಿ ಹೇಳ್ತಾರೆ. ಗತೆ ವೈಶ್ಯಾಷ್ಟಮೇ ಪುಣ್ಯಂ ತ್ವಯಾ ಜನ್ಮನಿ ಸಂಚಿತಂ ತದ್ಭ್ರಾತ್ರೇ ದೀಯತಾಂ ಶೀಘ್ರಂ ತಸ್ಯ ಸ್ವರ್ಗಂ ಯದಿಚ್ಛಸಿ. ಅವನಿಗೆ ಆ ಪುಣ್ಯವನ್ನು ಕೊಟ್ಟಾಗ ಅವನು ಕೂಡ ಸ್ವರ್ಗಲೋಕಕ್ಕೆ ಅವನು ಕೂಡ ಬರ್ತಾನೆ ಎಂಬುದಾಗಿ ಈ ರೀತಿಯಾಗಿ ಹೇಳಿ ನಿನ್ನ ಪುಣ್ಯವನ್ನು ದಾರಿ ಎರೆದುಕೊಡು. ಅವನು ಮಾಡಿದ್ದೇನು ಹಿಂದೆ, ಅವನು ಭಾಗಸ್ನಾನವನ್ನು ಮಾಡಿದ್ದ, ಆದ್ದರಿಂದ
ಆ ಮಾಘಸ್ನಾನವನ್ನು ಮಾಡಿದ್ದರಿಂದ ಆ ಒಂದು ಪುಣ್ಯ ಕೊಟ್ಟರೆ ಅವನು ಕೂಡ ಸ್ವರ್ಗಕ್ಕೆ ಹೋಗ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಮಾಘಸ್ನಾನದಿಂದ ಆಗುವ ಫಲ ಏನು ಅಂತನ್ನುವುದನ್ನು ಕೂಡ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ನಾವು ಮಾಘಸ್ನಾನವನ್ನು ಮಾಡಬೇಕು, ನಮ್ಮ ಮಕ್ಕಳಿಗೂ ಮಾಘಸ್ನಾನವನ್ನು ಮಾಡಿಸ್ಬೇಕು. ಆ ಕರ್ಮದಲ್ಲಿ ಅಭಿನಿವೇಶವನ್ನು ಮಾಡಿಸ್ಬೇಕು. ಹುಡುಗರಿಗೆ, ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದ ಒಳ್ಳೆಯ ಕರ್ಮಗಳನ್ನು ಆಚರಣೆ ಮಾಡ್ತಾ ಬರಬೇಕು ಎಂಬುದಾಗಿ ಪ್ರಹ್ಲಾದರಾಜ ಹೇಳ್ತಾರಲ್ಲ, ಕೌಮಾರ ಆಚರೇತ್ ಪ್ರಾಜ್ಞ. ಚಿಕ್ಕ ವಯಸ್ಸಿನಿಂದ, ನಾವು ವಯಸ್ಸಾದ್ಮೇಲೆ ಮಾಡ್ತೇವೆ, ರಿಟೈರ್ ಆದ್ಮೇಲೆ ಮಾಡ್ತೇವೆ ಅಲ್ಲ ಅಂತಾರೆ ಪ್ರಹ್ಲಾದರಾಜರು. ಚಿಕ್ಕ ವಯಸ್ಸಿನಿಂದ ಆ ಸದ್ಗುಣಗಳೆಲ್ಲ ನಮ್ಮಲ್ಲಿ ಬಂದರೆ ಅದು ದೊಡ್ಡವರಾದ್ಮೇಲೆ ಮಾಡ್ಲಿಕ್ಕೆ ಸಾಧ್ಯವಾಗತ್ತೆ. ದೊಡ್ಡವರಾದ್ಮೇಲೆ ಮಾಡ್ತೇನೆ ಅಂತಂದ್ಮೇಲೆ ಹೇಗಾಗತ್ತೆ? ಮರ ಬೆಳೀತದೆ, ಮರ ಬೆಳೆದ ಮೇಲೆ ಅದನ್ನು ಬಗ್ಗಿಸ್ತೇನೆ ಅಂದ್ರೆ ಆಗತ್ತಾ? ಆಗೋದಿಲ್ಲ. ಚಿಕ್ಕ ವಯಸ್ಸಿನಿಂದ ಬೆಳಿಬೇಕಾದ್ರೆ ನಮಗೆ ಹೇಗೆ ಬೆಳಿಬೇಕು ಹಾಗೆ ಬೆಳೆಸಿದರೆ ಹಾಗೆ ಬೆಳೆಯುತ್ತೆ. ದೊಡ್ಡ ಮರ ಆದಮೇಲೆ ನಮಗೆ ಹೇಗೆ ಬೇಕೋ ಹಾಗೆ ಬೆಳೆಸ್ತೇನೆ ಅಂತಂದ್ರೆ, ಅದನ್ನು ಬಗ್ಗಿಸ್ತೇನೆ ಅಂತಂದ್ರೆ ಆಗೋದಿಲ್ಲ. ಹಾಗೆ ಮನುಷ್ಯ ತಾನು ಚಿಕ್ಕ ವಯಸ್ಸಿನಿಂದಲೇ ಯಾವಾಗ ಸಾಯ್ತೀವಿ ಗೊತ್ತಿಲ್ಲ. ಹುಟ್ಟಿದ ವ್ಯಕ್ತಿಗೆ ಸಾವು ನಿಶ್ಚಿತ, ಆದರೆ ಯಾವಾಗ ಮುಂದಿನ ಕ್ಷಣ ಸಾಯ್ಬೋದು. ಗೃಹೀತ ಇವ ಕೇಶೇಶು ಮೃತ್ಯುನಾ ಧರ್ಮಮಾಚರೇತ್ ಅಂತ ಒಂದು ಮಾತು ಹೇಳ್ತಾರೆ. ಇನ್ನೇನು ಆ ಮೃತ್ಯು ನಮ್ಮ ಕೂದಲನ್ನು ಹಿಡ್ಕೊಂಡ್ಬಿಟ್ಟಿದ್ದಾನೆ, ಆವಾಗ ನಾವು ಯಾವ ರೀತಿಯಾಗಿ ಧರ್ಮ ಕಾರ್ಯಗಳನ್ನು ಮಾಡ್ತೇವೆ ಆ ರೀತಿಯಾಗಿ ಯಾವಾಗೂ ಧರ್ಮ ಕಾರ್ಯಗಳನ್ನು ಮಾಡ್ರಿ ಅಂತ ಶಾಸ್ತ್ರ ಈ ರೀತಿಯಾಗಿ ಆ ಮಾತನ್ನು ಹೇಳ್ತಾ ಇದೆ. ಅಂತಹ ಮಾಘಸ್ನಾನವನ್ನು ಮಾಡಿದ್ದರಿಂದ ಅವನಿಗೆ ಅಷ್ಟು ಪುಣ್ಯ ಇದೆ. ಆ ಪುಣ್ಯವನ್ನು ಧಾರ ಎರೆದು ಕೊಟ್ಟಿದ್ದರಿಂದ ಅವರ ಅಣ್ಣನೂ ಕೂಡ ಉತ್ತಮ ಲೋಕ ಪ್ರಾಪ್ತಿಯನ್ನು ಹೊಂದುತ್ತಾನೆ ಎಂಬುದಾಗಿ ಹೇಳಿಕೊಟ್ಟು, ಈ ಶ್ರೀಕುಂಡಲ ವಿಕುಂಡಲರು ಇವರಿಬ್ಬರೂ ಕೂಡ ಆಮೇಲೆ ಸುಖವಾಗಿರ್ತಾರೆ. ಈ ಯಮದೂತರು ಹಾಗೂ ಈ ವಿಕುಂಡಲರ ಸಂವಾದದಲ್ಲಿ ನಮಗೆಲ್ಲ ಇಷ್ಟು ಮಹಾತ್ಮ್ಯಗಳು. ನರಕಕ್ಕೆ ಹೋಗಬಾರದು ಮತ್ತು ಸ್ವರ್ಗಕ್ಕೆ ಹೋಗಬೇಕು. ಮೊದಲನೇ ದಿವಸ ಒಂದು ಮಾತನ್ನು ಕೇಳಿದ್ದೇವೆ, ಇಹ ಕಲು ಸುಖಮೇವ ಮೇ ಸ್ಯಾತ್ ದುಃಖಂ ಅನಾಗಪಿ ಮಾಭೂತ್. ಸುಖವೇ ಆಗಬೇಕು, ದುಃಖ ಸ್ವಲ್ಪವೂ ಆಗಬಾರದು ಅಂತಂದರೆ ಅದೆಲ್ಲೇ ಆಗೋದು ಅಂತಂದರೆ ಮೋಕ್ಷದಲ್ಲೇ ಆಗೋದು. ಇಲ್ಲಿ ಈ ಸಂಸಾರದಲ್ಲಿ ನಮಗೆ ಆಗಿರೋದಿಲ್ಲ. ಅಲೆಗಳು ಬಂದ ಹಾಗೆ ಒಂದು ಸುಖ ಒಂದು ದುಃಖ, ಒಂದು ಸುಖ ಒಂದು ದುಃಖ ಈ ರೀತಿಯಾಗಿ ಬರ್ತಾ ಇರ್ತದೆ. ಅದರಿಂದ ಅಂತಹ ಮೋಕ್ಷ ಆಗಬೇಕಾದರೆ ಮುಖ್ಯವಾಗಿ ಏನು ಮಾಡಬೇಕು? ಎಲ್ಲ ಸಾಧನೆಗಳನ್ನು ಮಾಡಲೇಬೇಕು. ಆದರೆ ಅದು ಎಲ್ಲದಕ್ಕಿಂತ ಹೆಚ್ಚಿನದೇನು ಅಂತಂದರೆ ಮೋಕ್ಷ ಆಗೋದು ಎದರಿಂದ ಅಂತಂದರೆ, ಯಸ್ಯ ಪ್ರಸಾದಾತ್ ಪರಮಾರ್ಥಿ ರೂಪಾತ್ ಅಸ್ಮಾತ್ ಸಂಸಾರಾನ್ ಮುಚ್ಚತೆ ನಾಪರೇಣ. ಭಗವಂತನ ಪ್ರಸಾದದಿಂದಲೇ ಮೋಕ್ಷ. ಏನಂ ಮೋಚಯಾಮಿ ಎಂಬುದಾಗಿ ಭಗವಂತ ತಾನು ಆ ಭಕ್ತನನ್ನು ಉದ್ಧಾರ ಮಾಡ್ತೇನೆ ಅಂತ ತಾನು ಅಂದ್ಕೊಂಡಾಗ ಆವಾಗೇ ಅವನಿಗೆ ಮುಕ್ತಿ ಆಗೋದೇ ಹೊರತು, ನಾನು ಓದಿದ್ದೇನೆ, ನಾನು ಇಷ್ಟು ತಪಸ್ಸನ್ನು ಮಾಡಿದ್ದಾನೆ, ಇಷ್ಟು ಮಾಡಿದ್ದೇನೆ, ಇಷ್ಟು ಹೋಮಗಳನ್ನು ಮಾಡಿದ್ದೇನೆ ಅಂತ ಈ ರೀತಿಯಾಗಿ ಹೇಳಿದರೆ ಭಗವಂತ ಮೋಕ್ಷವನ್ನು ಕೊಡ್ಲಾರ. ಆದ್ದರಿಂದ ಆ ಭಗವಂತನ ಪ್ರಸಾದ ಪಡಿಬೇಕು. ಆ ಭಗವಂತನ ಪ್ರಸಾದ ಪಡಿಬೇಕಾದ್ರೆ ಏನು ಮಾಡಬೇಕು ಅಂದರೆ ಭಗವಂತನ ಜ್ಞಾನ ಮಾಡಿಕೊಳ್ಬೇಕು. ತಮೇವಂ ವಿದ್ವಾನ್ ಅಮೃತೇ ಭವತಿ ನಾಣ್ಯ ಪಂಥ ಏನಾಯ ವಿದ್ಯತೆ. ಆದ್ದರಿಂದ ಆ ಭಗವಂತನ ಜ್ಞಾನವನ್ನು ಪಡೆಯಬೇಕು. ಹಾಗಾದರೆ ಭಗವಜ್ಞಾನವನ್ನು ಪಡೆದು ಬಿಡೋಣ. ಬೇಕಾದಷ್ಟು ಪುಸ್ತಕಗಳಿವೆ, ಎಲ್ಲ ಪುಸ್ತಕದ ಭಂಡಾರಕ್ಕೆ ಹೋಗೋಣ, ಪುಸ್ತಕಗಳನ್ನು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಣ, ಅದನ್ನು ಓದ್ಬಿಡೋಣ ಅಂತಂದರೆ ಹಾಗೆ ಬರ್ತದ? ನಮ್ಮ ಶಾಸ್ತ್ರದ ವಿದ್ಯಾ ಬರೋದಿಲ್ಲ. ಗುರುಗಳು ಅನುಗ್ರಹಪೂರ್ವಕವಾಗಿ ಧಾರೆಯನ್ನು ಎರೆದುಕೊಟ್ಟಾಗ, ಆ ಅನುಗ್ರಹಪೂರ್ವಕವಾಗಿ ವಿದ್ಯೆಯನ್ನು ಕೊಡ್ತಾರಲ್ಲ, ಯದ್ಗುರು ಸುಪ್ರಸನ್ನ ಸನ್ ದದ್ಯಾತ್ತನ್ ಅನ್ಯಥಾ ಭವೇತ್. ಗುರುಗಳು ಅನುಗ್ರಹಪೂರ್ವಕವಾಗಿ ಯಾವ ವಿದ್ಯೆಯನ್ನು ದಾರಿ ಎರೆದು ಕೊಡ್ತಾರೋ ಆ ವಿದ್ಯೆ ಅದು ಫಲಿಸ್ತದೆ ಹೊರತು ಇಲ್ಲದೆ ಹೋದರೆ ಫಲಿಸೋದಿಲ್ಲ ಎಂಬುದಾಗಿ ಹೇಳ್ತೇವೆ. ಆದ್ದರಿಂದ ಆ ಗುರುಗಳ ಅನುಗ್ರಹ ಬೇಕು. ಗುರುಗಳು ಯಾರ್ಯಾರು ಜಗತ್ತಿನಲ್ಲಿ ಅನೇಕ ತರಹದ ಗುರುಗಳು. ಯಾವ ಗುರುಗಳನ್ನು ಆರಿಸಿಕೊಳ್ಳಬೇಕು ಅಂತಂದರೆ ಏನು ವಿಚಾರ ಮಾಡಬೇಡ್ರಿ. ಮಾಘ ಮಾಸದಲ್ಲಿ ಬರುವ ಮಧ್ವಾಚಾರ್ಯರ ನವಮಿ, ಮಧ್ವನವಮಿ ಆಚರಿಸಿದ್ದೇವಲ್ಲ, ಆ ಮಧ್ವಾಚಾರ್ಯರ ಪಾದಗಳನ್ನು ಹಿಡಿರಿ. ಎಲ್ಲ 21 ಮತಗಳಿವೆ. ಆ 21 ಮತಗಳು ಕೂಡ ಅದು ಸರಿಯಾದದ್ದಲ್ಲ. 22ನೆಯ ಮತ ಏನಿದೆ ಅದು ಸರ್ವೋತ್ತಮವಾಗಿರ್ತಕ್ಕಂತಹ ಮತ, ಮಧ್ವಾಚಾರ್ಯರ ಮತ. ಆದ್ದರಿಂದ ಆ 22ನೆಯ ಮತವಾಗಿರ್ತಕ್ಕಂತಹ ಮಧ್ವ ಸಿದ್ಧಾಂತ ಏನಿದೆ, ಆ ಮಧ್ವ ಸಿದ್ಧಾಂತದವನ್ನು ಉಪದೇಶವನ್ನು ಮಾಡತಕ್ಕಂತಹ ಗುರುಗಳ ಹತ್ರ ಹೋಗ್ರಿ. ಅವರಿಂದ ಜ್ಞಾನವನ್ನು ಪಡೆದು ಅದರಿಂದ ನಾವೆಲ್ಲ ಆ ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯ ಎಂಬುದಾಗಿ ತಿಳಿಸುತ್ತಾ,
ಆ ಮಧ್ವಾಚಾರ್ಯರ ಬಗ್ಗೆ ಎರಡು ಮಾತುಗಳನ್ನು ಹೇಳಿ ನನ್ನ ಉಪನ್ಯಾಸವನ್ನು ನಾನು ಮುಗಿಸ್ತೇನೆ. ಏಕೆಂದರೆ ಮಾಘ ಮಾಸದಲ್ಲಿ ವಿಶೇಷವಾಗಿ ಮಧ್ವನವಮಿ ಬರ್ತಾ ಇದೆ. ಇಷ್ಟೆಲ್ಲ ನಾವು ಜ್ಞಾನವನ್ನು ಪಡೆಯುವುದೇ ಆ ಗುರುಗಳಿಂದ. ಆದ್ದರಿಂದ ವಿಶೇಷವಾಗಿ ಅಪಿ ತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ ದಿನನಾಥ ದೀಪ್ತಿಂ. ಮಧ್ವಾಚಾರ್ಯರ ಕೀರ್ತಿ ಅದು ಹೇಗಿದೆ ಅಂತಂದರೆ, ಮೂರು ಲೋಕದ ಹೊರಗೂ ಅದರ ಬೆಳಕು, ಮೂರು ಲೋಕದ ಒಳಗೂ ಅದರ ಬೆಳಕು. ಸೂರ್ಯನ ಬೆಳಕು ಹಾಗಲ್ಲ, ಮೂರು ಲೋಕದ ಒಳಗಷ್ಟೇ, ಮೂರು ಲೋಕದ ಹೊರಗೆ ಸೂರ್ಯನ ಕೀರ್ತಿ ಇಲ್ಲ, ಸೂರ್ಯನ ಕಾಂತಿ ಇಲ್ಲ. ಆದರೆ ಮಧ್ವಾಚಾರ್ಯರ ಕೀರ್ತಿ ಅದು ಮೂರು ಲೋಕದ ಹೊರಗೂ ಇದೆ, ಮೂರು ಲೋಕದ ಒಳಗೂ ಇದೆ. ಇನ್ನು ಸೂರ್ಯ ಬಂದಾಗ ನಮ್ಮ ಒಳಗಿರತಕ್ಕಂತಹ ಕಾಂತಿ ಏನಿದೆ, ಆ ಒಳಗಿರತಕ್ಕಂತಹ ಕತ್ತಲೆ ಅದನ್ನು ನಾಶ ಮಾಡೋದಿಲ್ಲ ಸೂರ್ಯ. ಆದರೆ ಮಧ್ವಾಚಾರ್ಯರ ಕೀರ್ತಿ ಅದು ಒಳಗಿರತಕ್ಕಂತಹ ಕತ್ತಲೆ ಅಂದರೆ ಅಜ್ಞಾನ, ಆ ಅಜ್ಞಾನವನ್ನು ನಾಶ ಮಾಡುತ್ತೆ ಎಂಬುದಾಗಿ ಅದನ್ನು ಚೆನ್ನಾಗಿ ವಿಸ್ತಾರವಾಗಿ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವಿಜಯ ಎಂಬ ಗ್ರಂಥದಲ್ಲಿ ಶ್ರೀಮಧ್ವಾಚಾರ್ಯರ ಆ ಪವಾಡಗಳನ್ನು, ಮಹಾತ್ಮ್ಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅನೇಕ ಮಹಾತ್ಮ್ಯಗಳು. ಮಾಲಾಕೃತಶ್ಚರಿತಾಖ್ಯರತ್ನೈರ ಸೂಕ್ಷ್ಮದೃಷ್ಟೇ ಸಕುತೂಹಲಸ್ಯ ಪೂರ್ವಾಪರೀಕಾರಮಥಾಪರಂ ವಾ ಕ್ಷಾಮ್ಯಂತು ಮೇಹಂತ ಮುಹುರ್ಮಹಂತಹ ಎಂಬುದಾಗಿ ವೇದಗಳೆಲ್ಲ ಮಧ್ವಾಚಾರ್ಯರ ಬಗ್ಗೆ ಹೇಳುತ್ತೆ. ಏನು ವಾಯುದೇವರು, ಸಾಕ್ಷಾತ್ ವಾಯುದೇವರ ಅವತಾರರೇ ಮಧ್ವಾಚಾರ್ಯರು. ಅನಂತ ವೇದ ರಾಶಿಗಳಿವೆ. ಆ ಅನಂತ ವೇದ ರಾಶಿಗಳಲ್ಲಿ ಕೆಲವೊಂದು ಸೂಕ್ತಗಳನ್ನು ಬಿಟ್ಟು, ಕೇವಲ ದೇವರನ್ನೇ ಪ್ರತಿಪಾದನೆ ಮಾಡತಕ್ಕಂತಹ ಪುರುಷ ಸೂಕ್ತ ಮುಂತಾದ ಸೂಕ್ತಗಳನ್ನು ಬಿಟ್ಟು, ಮತ್ತು ಲಕ್ಷ್ಮೀದೇವಿಯನ್ನು ಪ್ರತಿಪಾದನೆ ಮಾಡತಕ್ಕಂತಹ ಅಂಬರಿಣಿ ಸೂಕ್ತ, ಶ್ರೀ ಸೂಕ್ತ ಮುಂತಾದ ಸೂಕ್ತಗಳನ್ನು ಬಿಟ್ಟು, ಇನ್ನು ಉಳಿದ ಎಲ್ಲ ವೇದರಾಶಿಗಳು ಕೂಡ ಆ ಮಧ್ವಾಚಾರ್ಯರನ್ನು ಕೊಂಡಾಡ್ತವೆ. ಅಂತಹ ಯೋಗ್ಯತೆಯುಳ್ಳವರು ರುಜುಗಳು ಆ ಮಧ್ವಾಚಾರ್ಯರು. ಅಂತಹ ಮಧ್ವಾಚಾರ್ಯರು ಹರಾವಲಿ ಹೃದಾ ವಿಬುಧೇಂದ್ರ ಯಾಂಚಾಂ ಅಂತ ಹೇಳಿ ಆ ಮನುಷ್ಯ ಆ ಕಾಲದಲ್ಲಿ ಭೂಲೋಕದಲ್ಲಿ ಎಲ್ಲರೂ ಕೂಡ ಆ ಅಜ್ಞಾನದಿಂದ ಒದ್ದಾಡ್ತಾ ಇರಬೇಕಾದರೆ, ಆವಾಗ ನಮ್ಮ ಮೇಲೆ ಅನುಗ್ರಹದಿಂದ ದೇವತೆಗಳ ಪ್ರಾರ್ಥನೆ, ನಮ್ಮ ಮೇಲೆ ಅನುಗ್ರಹ, ಭಗವಂತನ ಆಜ್ಞೆ ಮೂರೂ ಇದೆ. ಆ ಭಗವಂತನ ಆಜ್ಞೆಯನ್ನು ಸ್ವೀಕಾರ ಮಾಡಿ ದೇವರು ಹೇಳಿದ, ನಾನಂತೂ ಅವತಾರ ಮಾಡಲಿಕ್ಕೆ ಬರೋದಿಲ್ಲ. ತ್ರಿಯುಗಹೂತಿ ಅಂತ ಕರೀತಾರೆ ಭಗವಂತನಿಗೆ. 3 ಯುಗದಲ್ಲಿ ಮಾತ್ರ ಅವತಾರ ಮಾಡ್ತಾನೆ. ಕಲಿಯುಗದಲ್ಲಿ ಭಗವಂತನ ಅವತಾರ ಇರೋದಿಲ್ಲ. ನಾನೇ ಭೂಮಿಯಲ್ಲಿ ಅವತಾರ ಮಾಡಬೇಕು ಅಂದರೆ ಆಗೋದಿಲ್ಲ. ಇಲ್ಲ ಬ್ರಹ್ಮದೇವರಿಗೆ ಹೇಳೋಣ ಅಂತಂದರೆ, ಬ್ರಹ್ಮಾಣಮಪ್ಯನವತಾರ ಮನಾದಿ ದಿಕ್ಷು. ಬ್ರಹ್ಮದೇವರನ್ನು ಕೂಡ ಹೇಳಲಿಕ್ಕಿಲ್ಲ, ಅವರಿಗೆ ಅವತಾರನೇ ಇಲ್ಲ ಬ್ರಹ್ಮದೇವರಿಗೆ. ಸರ್ವಜ್ಞ ಮನ್ಯಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನ ಮಾಭಾಷೆ. ಇನ್ನು ಬೇರೆ ದೇವತೆಗಳು ಹೇಳೋಣ ಅಂತಂದರೆ, ಅವರು ಕರೆಕ್ಟಾಗಿ ಪರ್ಫೆಕ್ಟಾಗಿ ಆ ಕೆಲಸಗಳನ್ನು ಮಾಡಬೇಕು. ಆ ಸಾಮರ್ಥ್ಯ ಬೇರೆ ದೇವತೆಗಳಿಲ್ಲ. ಆದ್ದರಿಂದ ತಾನು ಅವತಾರ ಮಾಡೋದಿಲ್ಲ. ಬ್ರಹ್ಮದೇವರಿಗೂ ಅವರು ಪರ್ಫೆಕ್ಟಾಗಿ ಮಾಡ್ತಾರೆ, ಆದರೆ ಅವರಿಗೆ ಅವತಾರವಿಲ್ಲ. ಬೇರೆ ದೇವತೆಗಳ ಅವತಾರ ಇದೆ, ಆದರೆ ಪರ್ಫೆಕ್ಟಾಗಿ ಮಾಡೋದಿಲ್ಲ. ಆದ್ದರಿಂದ ಮಧ್ಯದಲ್ಲಿ ಇರತಕ್ಕಂಥ ವ್ಯಕ್ತಿಗಳು ನೀವೊಬ್ಬರೇ. ಆದ್ದರಿಂದ ನೀವೇ ಭೂಮಿಗೆ ಹೋಗಬೇಕು. ನೀವೇ ಭೂಮಿಗೆ ಹೋಗಿ ಅಲ್ಲಿ ನನ್ನ ಸ್ವರೂಪವನ್ನು ಪ್ರತಿಪಾದನೆ ಮಾಡತಕ್ಕಂತಹ ಶಾಸ್ತ್ರಗಳನ್ನು ರಚನೆ ಮಾಡಿ ನೀವು ಆ ಎಲ್ಲ ಜನರಿಗೆ ಉಪದೇಶವನ್ನು ಮಾಡಬೇಕು ಎಂಬುದಾಗಿ ಹೇಳಿದಾಗ, ಆ ಮಧ್ವಾಚಾರ್ಯರು ಅರ್ಥಾತ್ ವಾಯುದೇವರು ಭೂಲೋಕಕ್ಕೆ ಬಂದು ಸಂತುಷ್ಟತಾಂ ಸಕಲ ಸನ್ನಿಕರೈ ರಸದ್ಭಿಕ್ಕಿದ್ಯೇತ ವಾಯುರಯಮಾವಿರ್ಭೂತ್ ಪೃಥಿವ್ಯಾಂ. ಆ ಮಧ್ವಾಚಾರ್ಯ ಅವತಾರ ಕಾಲದಲ್ಲಿ ಆ ದುಂದಿಗಳನ್ನು ನುಡಿದುವಂತೆ. ಅದು ರಾಶ್ರಾವಿ ಕೌತುಕ ವಶೈರಿಹ ಮಾನವೈಶ್ಚ, ಎಲ್ಲ ಮನುಷ್ಯರಿಗೂ ಕೇಳಿಸ್ತಂತೆ ಅದು, ಆ ಎಲ್ಲ ದೇವದುಂದಿಗಳ ನಾದ. ಅಂತಹ ಒಂದು ನಾದದ ಒಂದು ಸೌಭಾಗ್ಯವನ್ನು, ಕೇಳೋ ಭಾಗ್ಯವನ್ನು ಆ ಎಲ್ಲ ಜನರು ಪಡೆದುಕೊಂಡರು. ಆ ಕಾಲದಲ್ಲಿ ಈ ರೀತಿಯಾಗಿ ಮಧ್ವಾಚಾರ್ಯರ ಅವತಾರವಾಯಿತು. ಚಿಕ್ಕ ವಯಸ್ಸಿನಿಂದ ಬೆಳೆದರು ಅನೇಕ ಪವಾಡಗಳನ್ನು 2ನೇ ಸರ್ಗ 3ನೇ ಸರ್ಗ ಎಲ್ಲದರಲ್ಲಿ ಹೇಳುತ್ತಾ ಕೊನೆಗೆ ಮಧ್ವಾಚಾರ್ಯರ ಆಶ್ರಮ ತಗೊಂಡ್ರು. ಪೂರ್ಣ ಪ್ರಜ್ಞಾಚಾರ್ಯರು ಅಂತಾದರು. ಆಮೇಲೆ ವೇದಾಂತ ಸಾಮ್ರಾಜ್ಯದಲ್ಲಿ ಆನಂದ ತೀರ್ಥ ಎಂಬ ಹೆಸರಿನಿಂದ ಅವರಿಗೆ ಪಟ್ಟಾಭಿಷಿಕ್ತರಾಗಿ ಆದಮೇಲೆ ಅವರು ಬದರಿಕಾಶ್ರಮಕ್ಕೆ ಹೋದಾಗ ಅಲ್ಲಿ ವೇದವ್ಯಾಸ ದೇವರ ಆಶ್ರಮದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಸ್ವಾಮಿ ಮತ್ತೆ ನಾನು ಭೂಲೋಕಕ್ಕೆ ಹೋಗೋದಿಲ್ಲ, ಸಾಕು, ನಾನು ನಿಮ್ಮ ಪಾದದಲ್ಲಿಯೇ ಯಾವಾಗೂ ರತನಾಗಿ ನಾ ಇಲ್ಲೇ ಇದ್ಬಿಡ್ತೇನೆ, ನಾನು ಮತ್ತೆ ಭೂಲೋಕಕ್ಕೆ ಹೋಗೋದಿಲ್ಲ. ಎಲ್ಲ ಒಳ್ಳೆಯ ಹವಿಸ್ಸು,
ಹವಿಸ್ ಅಂದರೆ ಆ ಯಜ್ಞಕ್ಕೆ ಮೀಸಲಿಟ್ಟಂತಹ ಪದಾರ್ಥ, ಅದನ್ನು ಯಾರಾದರೂ ಹೋಗಿ ನಾಯಿಗೆ ಕೊಡ್ತಾರಾ? ಹಾಗಿದೆ ನಮ್ಮ ತತ್ವಜ್ಞಾನ. ಅದನ್ನು ತೊಗೊಂಡೋಗಿ ಯಾರಿಗೂ ಮಾನವರಿಗೆ ಕೊಡು ಅಂತ ಹೇಳ್ತಿರಲ್ಲ ನೀವು, ಅಯೋಗ್ಯರಾಗಿರ್ತಕ್ಕಂಥ ಜನರಿಗೆ ಅಂತಂದರೆ, ಅದಕ್ಕೆ ವೇದವ್ಯಾಸ ದೇವರು ಹೇಳ್ತಾರೆ, ಹಾಗಲ್ಲಪ್ಪ. ಭುವಿಸಂತಿ ಸೌಮ್ಯ ಪುರುಷ ಗುಣೋಚಿತಾ ವಿಮಲಾನ್ಮಣೀನಿವ ಗುಣೋಜ್ಜಿತಾನಿಮಾನ್ ದಯಯಾ ವಿಶೋಧಯ ವಿಶುದ್ಧ ಗೋಗಣೈಹಿ. ಕೆಸರಿನಲ್ಲಿ ಮಣಿಗಳು ಸಿಕ್ಕಾಕೊಂಡ್ಬಿಟ್ಟಿರ್ತದೆ. ಹಾಗಾದರೆ ಕೆಸರಿನಲ್ಲಿ ಸಿಕ್ಕಾಕೊಂಡಿದೆ ಅಂತ ಹೇಳಿ ಬಿಟ್ಬಿಡ್ತೀಯಾ? ಹಾಗೆ ಈ ಕಲಿಯುಗದ ಪ್ರಭಾವದಲ್ಲಿ ಸಜ್ಜನರು ಕೂಡ ಅದರಲ್ಲೇ ಇದ್ದಾರಪ್ಪ. ಹಾಗಾಗಿ ನಿಮ್ಮ ಶಾಸ್ತ್ರವೆಂಬ ನೀರಿನಿಂದ ಆ ಕಲಿಯುಗದ ಪ್ರಭಾವದಿಂದ ಅಜ್ಞಾನದಿಂದ ಕೂಡಿದ್ದಾರೆ ಜನರು. ಅವರಿಗೆ ಜ್ಞಾನದೆಂಬ ನೀರನ್ನು ಹಾಕಿ ತೊಳೆದು ಅವರನ್ನು ನನ್ನ ಪಾದಕ್ಕೆ ಸಮರ್ಪಣೆ ಮಾಡು, ಅರ್ಥಾತ್ ಅವರನ್ನೆಲ್ಲ ಮೋಕ್ಷಕ್ಕೆ ಕರೆದುಕೊಂಡು ಬಾ ಎಂಬುದಾಗಿ ಆ ಮಧ್ವಾಚಾರ್ಯರು ಹೇಳ್ತಾರೆ. ಒಂದು ವೇಳೆ ವೇದವ್ಯಾಸ ದೇವರು ಆಯ್ತಪ್ಪ ಇಲ್ಲೇ ಇದ್ಬಿಡು ಅಂತಂದರೆ ನಮ್ಮ ಗತಿ ಏನು? ನಮ್ಮೆಲ್ಲ ಮೋಕ್ಷಕ್ಕೆ ಕರೆದುಕೊಂಡು ಹೋಗೋರು ಯಾರು? ಜ್ಞಾನವಿಲ್ಲದೆ ಮೋಕ್ಷ ಇಲ್ಲ, ಜ್ಞಾನ ಕೊಡಲಿಕ್ಕೆ ಮಧ್ವಾಚಾರ್ಯ ಇಲ್ಲ. ಮಧ್ವಾಚಾರ್ಯ ವೇದವ್ಯಾಸ ದೇವರ ಹತ್ರ ಇದ್ದಾರೆ. ಅದರಿಂದ ಪರಮ ಕರುಣಾಳುವಾದ, ಸರ್ವಜ್ಞ ಶಿಖಾಮಣಿಯಾದ, ಸರ್ವಗುಣ ಪರಿಪೂರ್ಣನಾದ, ಸರ್ವದೋಷ ದೂರನಾದ ಆ ವೇದವ್ಯಾಸ ದೇವರು ಅವತ್ತು ನಮ್ಮ ಮೇಲೆ ಎಲ್ಲರ ಮೇಲೆ ಅನುಗ್ರಹವನ್ನು ಮಾಡಿ ಮಧ್ವಾಚಾರ್ಯರನ್ನು ಕೊಟ್ಟು ಕಳಿಸಿದ್ದಾರೆ. ಆ ಒಂದು ಮಧ್ವಾಚಾರ್ಯರು ಮತ್ತು ಪುನಃ ಭೂಮಿಗೆ ಬಂದು ಕೇಳ್ತಾರೆ, ಹಾಗಾದರೆ ನಾನು ಎಲ್ಲ ಜನರನ್ನು ಹುಡ್ಕೊಂಡು ಹೋಗಬೇಕು, ಹಾಗಾದರೆ ನಾನು ಅಂದರೆ ಆವಾಗ ಒಂದು ವರ ಕೊಡ್ತಾರೆ. ನಿಮ್ಮ ಕೀರ್ತಿಗೆ ಒಂದು ವರ ಇದೆ. ಏನಂದರೆ ನಿಮ್ಮ ಕೀರ್ತಿಯನ್ನು ಕೇಳಿ ಯಾರ್ಯಾರಿಗೆ ಸಂತೋಷವಾಗುತ್ತೆ ಅವರೆಲ್ಲ ಸಜ್ಜನರು. ತವ ಕೀರ್ತಿರಾರ್ತಿ ಮತಿಮಾತ್ರ ಮಾನಯೇತ್ ಅಶುಭಾನ್ ಪ್ರಭಾಕರ ವಿಭೇವ ಕೌಶಿಕಾನ್ ಕಮಲಾಕರಾಣಿವ ಶುಭಾನ್ ಪ್ರಬೋದಯೇತ್. ಸೂರ್ಯ ಬಂದಾಗ ಕೆಲವೊಂದು ಹಕ್ಕಿಗಳಿಗೆ ದುಃಖವಾಗುತ್ತೆ, ಕೆಲವೊಂದು ಪಕ್ಷಿಗಳಿಗೆ ಸಂತೋಷವಾಗುತ್ತೆ. ಹಾಗೆ ನಿಮ್ಮ ಕೀರ್ತಿಯನ್ನು ಕೇಳಿ ಯಾರಿಗೆ ಸಂತೋಷವಾಗುತ್ತೆ ಅವರೆಲ್ಲ ಸಜ್ಜನರು. ಅವರೇ ನಿಮ್ಮ ಹತ್ರ ಬರ್ತಾರೆ, ನೀವೇನು ಅವರ ಹತ್ರ ಹೋಗಬೇಡ್ರಿ, ಬಂದ ಜನರಿಗೆ ಉಪದೇಶ ಮಾಡಿರಿ ಅಂತ ಹೇಳಿದಾಗ ಪುನಃ ಆ ಒಂದು ವರವನ್ನು ಪಡೆದು ಭೂಲೋಕಕ್ಕೆ ಬಂದಾಗ ಆವಾಗ ಪದ್ಮನಾಭ ತೀರ್ಥಾದಿ ಎಲ್ಲ ಶಿಷ್ಯರೆಲ್ಲ ಶ್ರೀಮದಾಚಾರ್ಯ ಸಿಕ್ಕಿದ್ದಾರೆ. ಆ ಒಂದು ಪದ್ಮನಾಭ ತೀರ್ಥಾದಿ ಸಮಸ್ತ ಗುರುಗಳ ಅನುಗ್ರಹ, ನಮ್ಮ ಸ್ವಾಮಿಗಳ ಹಾಗೂ ನಮ್ಮ ಗುರುಗಳ ಅನುಗ್ರಹದಿಂದ ಈ ರೀತಿಯಾಗಿ ಆ ಮಧ್ವಾಚಾರ್ಯರ ಶಾಸ್ತ್ರವನ್ನು ಓದುವ ಭಾಗ್ಯ ಸಿಕ್ಕಿದೆ. ಇನ್ನೂ ಅತಿಶಯವಾಗಿ ಸಿಗಲಿ ಎಂಬುದಾಗಿ ಆ ಎಲ್ಲ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ, ಅವತ್ತು ಆ ಮಧ್ವಾಚಾರ್ಯರು ಭೂಮಿಗೆ ಇಳಿದು ಬಂದು ಜ್ಞಾನೋಪದೇಶ ಮಾಡಿದ್ದಾರೆ ಅಂತ ಹೇಳಿ ನಾವೆಲ್ಲ ಇವತ್ತು ಸುಖವಾಗಿ ಆ ಮೋಕ್ಷ ಮಾರ್ಗದಲ್ಲಿ ಇದ್ದೇವೆ. ಇಲ್ಲದೆ ಹೋದರೆ ಸಾಧ್ಯ ಇಲ್ಲ. ಅಂತಹ ಮಧ್ವನವಮಿಯೂ ಕೂಡ ನಮ್ಮ ಮಾಘ ಮಾಸದಲ್ಲಿಯೇ ಬರ್ತಾ ಇದೆ. ಒಂದು ವಿಶೇಷ, ಎಲ್ಲ ಮಾಸಕ್ಕಿಂತಲೂ ನಮ್ಮ ಮಾಸ ವಿಶೇಷ ಮಾಘ ಮಾಸ. ಯಾಕೆ ಅಂತಂದರೆ ಮಧ್ವನವಮಿ ಬರ್ತಾ ಇದೆ ಅಂತ ಸಂತೋಷದಿಂದ ಹೇಳ್ಕೊಳ್ಬೋದು. ಆದ್ದರಿಂದ ಅಂತಹ ಮಧ್ವನವಮಿ ಪ್ರಯುಕ್ತವಾಗಿಯೂ ಕೂಡ ಈ ಉಪನ್ಯಾಸವನ್ನು ಇಲ್ಲಿ ಮಾಡಲಾಗಿದೆ. ಆದ್ದರಿಂದ ಏನೇ ಮಾಡಿದರೂ ಕೂಡ ಗುರುಸ್ಮರಣೆ, ದೇವರ ಸ್ಮರಣೆ ಇದೆರಡನ್ನು ಸರ್ವತಾ ಬಿಡಬಾರದು. ಆದ್ದರಿಂದ ಗುರುಗಳು ಸಿಕ್ಕಿಲ್ಲ ಅಂತಂದರೆ ನಮಗೆ ದೇವರು ಸಿಕ್ಕಿಲ್ಲ ಅಂತೇ ಅರ್ಥ. ಹಾಗಾಗಿ ಈ ಎಲ್ಲ ಕರ್ಮಗಳನ್ನು ಕೂಡ ನಮ್ಮ ಗುರುಗಳ ಅಂತರ್ಯಾಮಿಯಾದ, ಆಚಾರ್ಯರ ಅಂತರ್ಯಾಮಿಯಾದ ಭಾರತೀಯರ ಮುಖ್ಯಪ್ರಾಣ ಅಂತರ್ಗತ ಆ ಮಾಘ ಮಾಸದಲ್ಲಿ ಪ್ರತಿಪಾದ್ಯನಾದಂತಹ ಮಾಧವ ಏನಿದ್ದಾನೆ, ಆ ಮಾಧವನಲ್ಲಿ ಈ ಉಪನ್ಯಾಸವನ್ನು ಅವರಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಯಥಾಮತಿ ಶ್ಲೋಕ ಅಭಿಪ್ರಾಯ. ತಪ್ಪುಗಳು ಅನಂತ, ಅದು ಮನುಷ್ಯ ಸಹಜ ತಪ್ಪುಗಳು. ಹಾಗಾಗಿ ಆ ಮಾತಿನಲ್ಲಿ ಶ್ಲೋಕವನ್ನು ಓದಬೇಕಾದರೆ ಕೆಲವೊಂದು ತಪ್ಪುಗಳಾಗಿರುತ್ತೆ, ಅದೆಲ್ಲ ನಂದು. ಏನಾದರೂ ಸತ್ಗಳ ಏಕಾದಶಿಯ ಬಗ್ಗೆ, ತುಳಸಿ ಬಗ್ಗೆ ಈ ರೀತಿಯಾಗಿ ಮಹಾತ್ಮೆಗಳನ್ನು, ಆ ಸಂವಾದಗಳನ್ನು, ಆ ಶ್ಲೋಕವನ್ನು ನೋಡಿ ಹೇಳಲಿಕ್ಕೆ ಬಂದಿದೆ, ಅದೆಲ್ಲವೂ ಕೂಡ ನಮ್ಮ ಗುರುಗಳ ಅನುಗ್ರಹ ಅಂತ ಈ ರೀತಿಯಾಗಿ ನಾನು ಚಿಂತನೆ ಮಾಡ್ತಾ ಆ ಗುರುಗಳ ಪಾದಾರವಿಂದಗಳಲ್ಲಿ ಈ ಉಪನ್ಯಾಸ ಮಾಲಿಕೆಯನ್ನು ಅವರ ಸಮರ್ಪಣೆ ಮಾಡ್ತಾ ಇದ್ದೇನೆ. ಯಥಾಮತಿ ಶ್ಲೋಕ ಅಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುಂ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರುಶ್ರೀ ಪಾದಪಂಕಜೆ. ವಿಶ್ವಮಧ್ವ ಮಹಾಪರಿಷತ್ ಕಾಚಿಗೂಡ ವಿಭಾಗದಿಂದ ಶ್ರೀ 1008 ಶ್ರೀಯುತ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಆಜ್ಞೆ ಹಾಗೂ ಅನುಗ್ರಹಗಳಿಂದ ಜ್ಯೇಷ್ಠ ಮಾಸದಿಂದ ಹಿಡಿದು ಮಾಸ ಮಾಹಾತ್ಮ್ಯವನ್ನು ಹೇಳಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅನೇಕ ವಿದ್ವಾಂಸರು ಪ್ರತಿ ಒಂದು ಮಾಸದಲ್ಲಿ ಮಾಸ ಮಹಾತ್ಮ್ಯಗಳನ್ನು ಅತ್ಯಂತ ಚೆನ್ನಾಗಿ ಹೇಳಿದ್ದಾರೆ. ಈ ಸಲ ಶ್ರೀ ಸತ್ಯಾಧಿರಾಜಾಚಾರ್ಯರು ಪಂಡಿತರಾಗಿರ್ತಕ್ಕಂಥವರು, ಶ್ರೀರಂಗವಾಸಿಗಳು, ಆದ್ಯಕ್ಷೇತ್ರವಾಸಿಗಳು, ಅವರು ಮಾಘ ಮಾಸವನ್ನು ತಾವು ಮಾಘ ಮಾಸದ ಮಹಾತ್ಮ್ಯವನ್ನು ಹೇಳಿದ್ದಾರೆ. ತುಂಬ ಚೆನ್ನಾಗಿ ಹೇಳಿದ್ದಾರೆ, ಅರ್ಥವಾಗುವಂತೆ ಹೇಳಿದ್ದಾರೆ. ಮತ್ತು ಮಾಘ ಮಾಸದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂತಹ ಮಾಧವ ಸ್ತವರಾಜವನ್ನು ಕೂಡ ಬಹಳ ಚೆನ್ನಾಗಿ ಹೇಳಿದ್ದಾರೆ.
ಅವರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ತುಂಬ ಕೃತಜ್ಞತೆಗಳನ್ನು ತಿಳಿಸ್ತಾ ಯುತೋಪ್ಯಧಿಕವಾಗಿ ಅವರ ಅಧ್ಯಯನ ಅದು ಇನ್ನೂ ಹೆಚ್ಚಿನ ರೀತಿಯಿಂದ ನಡೆದು ಭಗವದ್ ಅನುಗ್ರಹ ಅದು ಆಗುವಂತೆ ಆಗಬೇಕು. ಅವರು ಈ ಭಾಗ್ಯನಗರದ ನಮ್ಮ ಈ ಸತ್ಯ ಪ್ರಮೋದ ವಿದ್ಯಾಪೀಠದ ವಿದ್ಯಾರ್ಥಿಗಳಾಗಿದ್ದು ಶ್ರೀಪಾದಂಗಳವರಲ್ಲಿ ಹೆಚ್ಚಿನ ಅಧ್ಯಯನವನ್ನು ಮಾಡಿ ಶ್ರೀಮನ್ಯಾಯ ಸುಧಾ ಮಂಗಳವನ್ನು ಮಾಡಿಕೊಂಡು ಅದ್ಭುತ ರೀತಿಯಾಗಿ ಪ್ರಕೃತ್ಯಧಿಕರಣ ಸಂಧ್ಯಾಧಿಕರಣಗಳನ್ನೆಲ್ಲ ಪರೀಕ್ಷೆಯನ್ನು ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಅಧಿಕರಣಗಳು ಅವರಿಂದ ಪರೀಕ್ಷೆ ಕೊಡುವಂತೆ ಆಗಲಿ ಎಂಬುದಾಗಿ ಆಶಿಸ್ತಾ ಭಗವಂತನ ಅನುಗ್ರಹ ಆಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಗುರುಗಳಲ್ಲಿ ಪ್ರಾರ್ಥಿಸ್ತಾ ತಮ್ಮೆಲ್ಲರ ಪರವಾಗಿಯೂ ವೈಯಕ್ತಿಕವಾಗಿಯೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.